ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, 407 ಡ್ರೈವರ್ ಇರ್ಬೋದು, ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ ಇರ್ಬೋದು, ಟೈರ್ ಮಾಡೋರಾಗಿರ್ಬೋದು, ಪಂಚರ್ ಹಾಕೋರು ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಮೆಕ್ಯಾನಿಕ್ ಮಾಲೀಕರು ಇರ್ಬೋದು, ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ನಲ್ಲಿ ಯಾರೇ ಕೆಲಸ ಮಾಡ್ತಕ್ಕಂಥ ಲಾಜಿಸ್ಟಿಕ್ಸ್ ನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಸಂಸ್ಥೆ VRL ಅಂತ ದೊಡ್ಡ ಸಂಸ್ಥೆ ಅಂತ, ಅಥವಾ ಯಾವುದೇ ಒಂದು ಸಂಸ್ಥೆಗಳಲ್ಲಿ ಜನ ಯಾರು ಲಾಜಿಸ್ಟಿಕ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರಿಗೆ ನಾವು ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನು ಕೂಡ ಕೊಡ್ತೀವಿ, ಅವರಿಗೆ ವೆಲ್ಫೇರ್ ಬೆನಿಫಿಟ್ ಸ್ಕೀಮ್ ಕೂಡ ಕೊಡ್ತೀವಿ. ಇದ್ರ ಜೊತೆಗೆ ಗಿಗ್ ವರ್ಕರ್ಸ್ ಬಿಲ್ ಕೂಡ ತರ್ತಾ ಇದೀವಿ. ಯಾರ್ಯಾರು ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ತರ ಯಾರ್ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ವಿಶೇಷವಾಗಿ ಅವರಿಗೂ ಒಂದು ಬಿಲ್ ತರೋದ್ರ ಮುಖಾಂತರ, ಬಹುತೇಕ 2-3 ವಾರದಲ್ಲಿ ಬಿಲ್ ಬರುತ್ತೆ. ಆ ಬಿಲ್ ತರೋದ್ರ ಮುಖಾಂತರ ಅವ್ರಿಗೆ ಕೂಡ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅವರಿಗೆ ಬಹಳಷ್ಟು ಜನಕ್ಕೆ ಆತಂಕ ಇದೆ, ನಾವೇನು ಆ ಗೂಡ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಿವಿ ಅಂತ. ಇಲ್ಲ, ನಾವು ಟ್ರಾನ್ಸಾಕ್ಷನ್ ಮೇಲೆ 1 or 2% ತಗೋಬೇಕಂತ ಇದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಆರ್ಡರ್ ಆಯ್ತು ಅಂತ ತಿಳಿ, ಒಂದು ಹೋಟೆಲ್ ಇಂದ ಒಂದು ಮನೆಗೆ ತಾವು ಒಯ್ದು ಕೊಡ್ತೀರಾ. ಸೊ ಆ ಹೋಟೆಲ್ ನಲ್ಲಿ ಒಯ್ತಕ್ಕಂತ ಗೂಡ್ಸ್ ಆಗಿರ್ಲಿ, ಪ್ರಾಡಕ್ಟ್ ಆಗಿರ್ಲಿ, ಅಥವಾ ಫುಡ್ ಆಗಿರ್ಲಿ, ನಾವು ಅದು ಚಾರ್ಜ್ ಮಾಡಲ್ಲ. ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಏನಿದೆ ಆ ಟ್ರಾನ್ಸ್ಪೋರ್ಟಿಗೆ ಮಾತ್ರ 1 or 2% ನಾವು ಸೆಸ್ ಕಲೆಕ್ಟ್ ಮಾಡ್ತಿದೀವಿ. ಆ ದುಡ್ಡನ್ನ ಸಪರೇಟ್ ಆಗಿ ದುಡ್ಡು ಕಲೆಕ್ಟ್ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥ ಅವ್ರೇನು ಮಾಲೀಕರುಗಳಿದ್ದಾರೆ ಅವರು ಆ ಬೋರ್ಡ್ ನಲ್ಲಿ ಇರ್ತಾರೆ. ಆಮೇಲೆ ಈ ನಮ್ಮ ಗಿಗ್ ವರ್ಕರ್ಸ್ ಏನು ಯೂನಿಯನ್ಗಳು ಇರ್ತಾರೆ ಅವರು ಇರ್ತಾರೆ. ಸರ್ಕಾರದ ಚೇರ್ಮನ್ ಆಗಿ ನಾವು, ನಮ್ಮ ಸರ್ಕಾರ ವತಿಯಿಂದ ನಾವು ಆ ಬೋರ್ಡಿನ ಚೇರ್ಮನ್ ಆಗಿರ್ತೀವಿ, ಯಾವಾಗಲೂ ಲೇಬರ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಬೇರೆ ಎಲ್ಲ NGOs ಗಳು ಕೂಡ ಅದ್ರಾಗ ಅವಕಾಶ ಕೊಟ್ಟಿರ್ತೀವಿ. ಆ ದುಡ್ಡು ನೇರವಾಗಿ ಅವರಿಗೆ ಮುಟ್ತಕ್ಕಂಥ ಕೆಲಸ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮ ಹೆಚ್ಚಿನ ಟೈಮ್ ಅಂತ ತಗೊಳ್ಳಲ್ಲ. ವೀಕ್ಷಕರ, ಒಂದು ಮಾತಿದೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಅಟ್ ದ ಸೇಮ್ ಟೈಮ್ ಇದು ಕೂಡ ಅಷ್ಟೇನೆ, ಒಂದಷ್ಟು ಜನ ಅರ್ಹ ಫಲಾನುಭವಿಗಳಿಗೆ, ಅಂದ್ರೆ ಯಾರು ಫೇಕ್ ಮಾಡ್ತಾರೋ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ತಡ ಆದ್ರೂ ಪರವಾಗಿಲ್ಲ, ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು. ಅದಕ್ಕೆ ಸರ್ಕಾರ ಅಥವಾ ಸಚಿವರಷ್ಟು ಅವ್ರ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ. ಅಧಿಕಾರಿ ಮಟ್ಟದಲ್ಲಿ ಅಥವಾ NGO ಮಟ್ಟದಲ್ಲಿ ಅಥವಾ ವಾಲಂಟಿಯರ್ಸ್ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಆಗ ಮಾತ್ರ ಯಾವುದೇ ಯೋಜನೆ ಯಶಸ್ವಿಯಾಗೋಕ್ಕೆ ಸಾಧ್ಯ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.